ಸೊ ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಈ ಅಸ್ತು ದೇವತೆಗಳು ಅಂದರೆ ಯಾರು, ಅವರು ಯಾಕೆ ಯಾವಾಗಲೂ ಅಸ್ತು ಅಂತ ಹೇಳ್ತಾ ಇರ್ತಾರೆ, ಇದ್ರ ಬಗ್ಗೆ ಈ ದಿನ ನಿಮ್ಮೊಂದಿಗೆ ಮಾತಾಡ್ತಾ ಇದ್ದೀನಿ. ಸಂಜೆ ಹೊತ್ತು ದೀಪವನ್ನ ಯಾವ ಸಮಯದಲ್ಲಿ ಹಚ್ಚಬೇಕು, ಸಂಜೆ ಹೊತ್ತು ನಾವು ಮಾಡುವಂಥ ಸಣ್ಣ ಪುಟ್ಟ ತಪ್ಪಿನಿಂದಲೇ ಮನೆಯ ಕಷ್ಟಗಳನ್ನ ನಾವೇ ಹೆಚ್ಚಾಗಿ ಮಾಡ್ಕೊತೀವಿ. ಎಲ್ಲ ವಿಚಾರಗಳನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಮನೆಯಲ್ಲಿ ದೊಡ್ಡವರು ಒಂದು ಮಾತನ್ನ ಹೇಳ್ತಾ ಇರ್ತಾರೆ, ಯಾವಾಗಲೂ ಒಳ್ಳೆ ಮಾತನ್ನ ಆಡಬೇಕು, ಒಳ್ಳೆಯದನ್ನೇ ಯೋಚನೆ ಮಾಡಬೇಕು ಅಂತ. ಏಕೆಂದರೆ ಅಶ್ವಿನಿ ದೇವತೆಗಳು ಅಸ್ತು ಅಂತ ಅಂತಿರ್ತಾರೆ. ಏನಾದ್ರು ಕೆಟ್ಟ ಮಾತನ್ನ ಹೇಳಿದ್ರೆ ಅದು ನಿಜನೇ ಆಗುತ್ತೆ. ಅದಕ್ಕೋಸ್ಕರ ಯಾವಾಗಲೂ ಒಳ್ಳೆ ಮಾತನ್ನೇ ಆಡಬೇಕು ಅಂತ ನಮ್ಮ ಹಿರಿಯರು ಹೇಳ್ತಾ ಇರ್ತಾರೆ. ಅದು ಎಷ್ಟು ನಿಜ ಗೊತ್ತಾ? ಮೊದಲಿಗೆ ಅಸ್ತು ದೇವತೆಗಳು ಅಂದರೆ ಯಾರು ಅಂತ ತಿಳ್ಕೊಳ್ಳೋಣ. ಅಸ್ತು ದೇವತೆಗಳು ಅಂತ ಅಂದರೆ ಇವರನ್ನ ಅಶ್ವಿನಿ ದೇವತೆಗಳು ಅಂತಲೂ ಕರಿತೀವಿ. ಈ ಅಶ್ವಿನಿ ದೇವತೆಗಳು ಯಾರು ಅಂದರೆ ಸೂರ್ಯ ದೇವನ ಮಕ್ಕಳು. ಸೂರ್ಯ ದೇವ ಮತ್ತೆ ಸಂಧ್ಯಾ ದೇವಿಗೆ ಜನಿಸಿದ ಅವಳಿ ಜವಳಿ ಮಕ್ಕಳು ಈ ಅಶ್ವಿನಿ ಕುಮಾರರು. ಈ ಅಶ್ವಿನಿ ಕುಮಾರರನ್ನ ಅಸ್ತು ದೇವತೆಗಳು ಅಂತಲೂ ಕರಿತೀವಿ. ಅಷ್ಟೇ ಅಲ್ಲದೆ ಇವರನ್ನ ದೇವತೆಗಳ ವೈದ್ಯರು ಅಂತಲೂ ಕರಿತೀವಿ. ಆದರೆ ಇದರ ರೂಪನೇ ವಿಚಿತ್ರ. ಏಕೆಂದರೆ ಅದರ ಅರ್ಧ ದೇಹ ಕುದುರೆ ಆಕಾರದಲ್ಲಿರುತ್ತೆ, ಇನ್ನು ಅರ್ಧ ದೇಹ ಮನುಷ್ಯನ ಆಕಾರದಲ್ಲಿರುತ್ತೆ. ಇವರಿಗೆ ಯಾಕೆ ಈ ರೂಪ ಬಂತು ಅಂತ ಅಂದರೆ, ಒಂದ್ಸಲ ಸೂರ್ಯದೇವನ ಪತ್ನಿಯಾದ ಸಂಧ್ಯಾ ದೇವಿಯು ಸೂರ್ಯದೇವನ ತಾಪವನ್ನ ತಾಳಲಾಗದೆ ತುಂಬನೇ ನೋವನ್ನ ಪಡ್ತಾ ಇರ್ತಾರೆ. ಇದನ್ನ ನೋಡಿದ ಸೂರ್ಯದೇವ ತಮ್ಮ ತಾಪವನ್ನ ತಾವೇ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾರೆ. ಆಗ ಸಂಧ್ಯಾ ದೇವಿಗೆ ಸೂರ್ಯದೇವ ತನಗೋಸ್ಕರ ತಾಪವನ್ನ ಕಡಿಮೆ ಮಾಡ್ಕೊಂಡ್ರೆ ಜಗತ್ತಿನಲ್ಲಿರುವಂತ ಎಲ್ಲಾ ಜೀವರಾಶಿಗಳಿಗೆ ತುಂಬಾನೇ ಕಷ್ಟ ಆಗತ್ತೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ತಾನೇ ಸ್ವಲ್ಪ ದಿನ ಹಿಮಾಲಯದ ಪರ್ವತದಲ್ಲಿ ವಿಶ್ರಾಂತಿ ಪಡ್ಕೊಳ್ಳೋಣ ಅಂತ ಅನ್ಬಿಟ್ಟು ಅಲ್ಲಿ ವಿಶ್ರಾಂತಿ ಪಡ್ಕೊಂಡು ಬರ್ತೀನಿ ಅಂತ ಹೇಳಿ ಹೋಗ್ತಾರೆ. ಇಲ್ಲಿ ಯಾರೂ ಕೂಡ ತನ್ನನ್ನು ಗುರುತು ಹಿಡಿಬಾರ್ದು ಅಂತ ಹೇಳ್ಬಿಟ್ಟು ತನ್ನ ರೂಪವನ್ನ ಕುದುರೆಯ ರೂಪವಾಗಿ ಬದಲಾಯಿಸ್ಕೊಳ್ತಾರೆ. ಸ್ವಲ್ಪ ದಿನ ಅಲ್ಲೇ ವಿಶ್ರಾಂತಿಯನ್ನ ಪಡ್ಕೊಳ್ತಾರೆ. ಸಂಧ್ಯಾ ದೇವಿಯನ್ನ ಕುದುರೆಯ ರೂಪದಲ್ಲಿ ನೋಡಿದಂತ ಸೂರ್ಯದೇವ ತಾನು ಕೂಡ ಕುದುರೆಯ ರೂಪವನ್ನ ಪಡ್ಕೊಳ್ತಾರೆ. ಈ ರೀತಿ ಅವರಿಬ್ಬರು ಕುದುರೆಯ ರೂಪದಲ್ಲಿ ನಡೆದ ಮಿಲನದ ಸಂಕೇತವಾಗಿ ಜನಿಸಿದವರೇ ಈ ಅಶ್ವಿನಿ ದೇವತೆಗಳು. ಹಾಗಾಗಿನೇ ಇವರ ರೂಪ ಅರ್ಧ ಕುದುರೆಯ ರೀತಿ, ಇನ್ನರ್ಧ ಮಾನವನ ರೀತಿಯಾಗಿದೆ. ಇವರು ಯಾವಾಗಲೂ ಸಂಚಾರ ಮಾಡ್ತಾ ಇರ್ತಾರೆ. ಯಾವಾಗಲೂ ಸಂಚಾರ ಮಾಡ್ತಾ ಇರ್ತಾ ಅಸ್ತು ಅಸ್ತು ಅನ್ನೋ ಪದವನ್ನ ಯಾವಾಗಲೂ ಪಠನೆಯನ್ನ ಮಾಡ್ತಾ ಇರ್ತಾರೆ. ಹಾಗಾಗಿ ಮುಸ್ಸಂಜೆಯ ಸಮಯ ಅಂದರೆ ಸೂರ್ಯ ಮುಳುಗೋಕ್ಕಿಂತ ಮೊದಲು 20 ನಿಮಿಷಗಳ ಮೊದಲು ಅದು ಅಶ್ವಿನಿ ದೇವತೆಗಳ ಸಮಯ ಆಗಿರುತ್ತೆ. ಈ ಸಮಯದಲ್ಲಿ ಅಶ್ವಿನಿ ದೇವತೆಗಳು ಚಿನ್ನದ ಕುದುರೆಯ ರಥವನ್ನ ಏರ್ಬಿಟ್ಟು ಸಂಚಾರ ಮಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ಯಾರು ಮನೆಯಲ್ಲಿ ದೇವ್ರ ದೀಪ ಹಚ್ಚಿರ್ತಾರೋ, ತುಳಸಿ ಮುಂದೆ ದೀಪಗಳನ್ನ ಹಚ್ಚಿರ್ತಾರೋ, ಹೊಸ್ಲಿಗೆ ರಂಗೋಲಿ ಹೂವ ಇಟ್ಟಿರ್ತಾರೋ, ಪೂಜೆ ಮಾಡಿರ್ತಾರೋ ಅಂತಹ ಮನೆಗೆ ಅವರು ಪ್ರವೇಶ ಮಾಡ್ತಾರೆ. ಆ ಸಮಯದಲ್ಲಿ ಅವರು ಹೇಳುವಂತ ಮಾತುಗಳಿಗೆ ಇವರು ಅಸ್ತು ಅಂತ ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರನೇ ಈ ಸಮಯದಲ್ಲಿ ನಾವು ಕೆಟ್ಟ ಮಾತುಗಳನ್ನ ಆಡಬಾರ್ದು, ಸುಳ್ಳುಗಳನ್ನ ಹೇಳ್ಬಾರ್ದು, ಇನ್ನೊಬ್ಬರ ಮನಸ್ಸಿಗೆ ನೋವಾಗುವಂತ ಮಾತುಗಳನ್ನ ಆಡಬಾರ್ದು. ಈ ಸಮಯದಲ್ಲಿ ನಿದ್ರೆ ಅಂತೂ ಮಾಡಲೇಬಾರ್ದು, ಅಂದ್ರೆ ಮಲಗಿರಬಾರ್ದು. ಕೆಲವು ಸಲ ಸಂಜೆ ಹೊತ್ತು ದೀಪ ಹಚ್ಚುವಾಗ ಸೂರ್ಯಾಸ್ತ ಆದ ನಂತರ ಅಂದರೆ ಒಂದು 6:30 ಮೇಲೆ ಇಲ್ಲ 7 ಗಂಟೆ ನಂತರ ಈ ರೀತಿ ಎಲ್ಲ ದೀಪ ಹಚ್ತಾ ಇರ್ತಾರೆ. ಅದು ಕೂಡ ತಪ್ಪು ಅಂತ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಅರ್ಥ ಆಗುತ್ತೆ. ಇನ್ನು ಸೂರ್ಯ ಇರುವಾಗ್ಲೇನೆ ನಾವು ದೀಪವನ್ನ ಹಚ್ಚಿರ್ಬೇಕು. ಅಂದ್ರೆ 5:30 6 ಗಂಟೆ ಒಳಗಾಗಿ ನಾವು ದೀಪ ಹಚ್ಚಬೇಕು. ಈ ಸಮಯದಲ್ಲಿ ದೀಪ ಹಚ್ಚೋದ್ರಿಂದನೂ ಕೂಡ ನಮಗೆ ಎಷ್ಟೆಲ್ಲ ಪ್ರಯೋಜನಗಳು ಆಗುತ್ತೆ ಅನ್ನೋದು ನಿಮಗೆ ಈ ವಿಡಿಯೋ ನೋಡಿದ ಮೇಲೆ ತಿಳಿಯುತ್ತೆ. ಕೆಲವು ಸಲ ಗೊತ್ತೋ ಗೊತ್ತಿಲ್ದೇನೋ ಮುಸ್ಸಂಜೆ ಹೊತ್ತಿನಲ್ಲಿ ಏನಾದರೂ ಅಪಶಕುನಗಳ ಮಾತುಗಳನ್ನು ಆಡಿರ್ಬೋದು, ಕೆಟ್ಟ ಮಾತುಗಳೇ ಆಗಿರ್ಬೋದು. ಮಕ್ಕಳಿಗೆ ಏನಾದರೂ ನಾವು ಬೈದ್ರೂ ಕೂಡ ಮನೆಯಲ್ಲಿ ಹಿರಿಯರಿದ್ದರೆ ಹೇಳ್ತಾರೆ, ಮೊದಲು ಬಿಡ್ತು ಅಂತ ಹೇಳುವಂತ. ಇಷ್ಟು ಹೊತ್ತಿನಲ್ಲಿ ಈ ರೀತಿ ಮಾತಾಡಬಾರ್ದು, ಅದೇ ನಿಜ ಆಗುತ್ತೆ ಅಂತ ಹೇಳ್ತಾರೆ. ಯಾಕೆಂದರೆ ಅಶ್ವಿನಿ ದೇವತೆಗಳು ಸಂಚಾರ ಮಾಡುವಂಥ ಸಮಯ. ಆ ಸಮಯದಲ್ಲಿ ನಾವು ಇಂಥ ಮಾತುಗಳನ್ನು ಹೇಳಿದಾಗ ಅವರು ಬಿಡ್ತು ಅಂತ ಹೇಳು ಅಂತ ಹೇಳ್ತಾರೆ ಅನ್ನೋ ಒಂದು ಅವರ ಭಾವನೆ. ಇನ್ನು ಆರಾಮ್ಸೆ 6 ಗಂಟೆ ಮೇಲೆ ಎದ್ಬಿಟ್ಟು ಕೈಕಾಲು ಮುಖ ತೊಳ್ಕೊಂಡ್ಬಿಟ್ಟು ದೇವ್ರ ದೀಪ ಹಚ್ಚೋಣ ಅಂತ ತುಂಬ ಜನ ಯೋಚನೆ ಮಾಡ್ತಾ ಇರ್ತಾರೆ. ಈಗ ನಿಮಗೆ ಅರ್ಥ ಆಗಿರುತ್ತೆ ಅದು ಎಷ್ಟು ತಪ್ಪು ಅಂತ ಹೇಳಿ. ಹಾಗಾಗಿ ಇನ್ನೇನು ಸೂರ್ಯ ಮುಳುಗ್ತಾ ಇದೆ ಅನ್ನೋವಂಥ ಸಮಯಕ್ಕೆ ಆಲ್ರೆಡಿ ಮನೆಯಲ್ಲಿ ದೇವ್ರ ದೀಪ ಹಚ್ಚಿರ್ಬೇಕು.
ಹಾಗಾಗಿನೇ ಹೇಳೋದು, ಬೆಳಗ್ಗೆ ಹೊತ್ತು ಗಂಡ್ಮಕ್ಳು ಮನೆಯಲ್ಲಿ ಪೂಜೆ ಮಾಡಬೇಕು, ಸಂಜೆ ಹೊತ್ತು ಮನೆಯ ಗೃಹಿಣಿ ದೇವ್ರ ಮನೆಯಲ್ಲಿ ದೇವ್ರ ದೀಪ ಹಚ್ಚಬೇಕು. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಮಲಗಿರಬಾರ್ದು. ಹೆಣ್ಮಕ್ಳು ಮನೆ ಬಾಗಿಲ ಹತ್ರ ನಿಂತ್ಕೊಂಡ್ಬಿಟ್ಟು ತಲೆ ಬಾಚೋ ಅಂಥದ್ದು ಈ ಥರ ಎಲ್ಲ ಮಾಡೋದಕ್ಕೆ ಹೋಗಬಾರ್ದು. ಆಮೇಲೆ ಹೊಸ್ಲತ್ತಿರ ಹೊರಗಡೆ ಒಬ್ಬರು ಒಳಗಡೆ ಒಬ್ಬರು ಮಾತಾಡೋ ಅಂಥದ್ದೇ ಆಗಿರ್ಬೋದು. ಇನ್ನು ಯಾವುದೇ ವಸ್ತುಗಳನ್ನು ಕೊಡಬೇಕು ಅಂತ ಅಂದರೆ ಅಥವಾ ತಗೋಬೇಕು ಅಂತ ಅಂದರೂ ಕೂಡ ನೀವು ಹೊರಗಡೆ ಹೋಗಿನ ತಗೋಬೇಕು, ಅಥವಾ ಕೊಡೋದಾದರೂ ಅಷ್ಟೇ, ಅಥವಾ ಹೊರಗಡೆಯಿಂದ ಬಂದವರು ಮನೆ ಒಳಗಡೆ ಬಂದು ಕೊಡಬೇಕು, ಅಥವಾ ತಗೋಬೇಕಾದ್ರೂ ಅಷ್ಟೇ. ಈ ರೀತಿ ಮಾಡಬೇಕು. ಯಾವುದೇ ಕಾರಣಕ್ಕೂ ಹೊಸ್ಲತ್ತಿರ ಒಬ್ರು ಹೊರಗಡೆ ನಿಂತಿರೋದು ಮತ್ತೆ ಮನೆ ಒಳಗಡೆ ಒಬ್ರು ನಿಂತಿರೋದು, ಯಾವುದೇ ವಸ್ತುಗಳನ್ನ ತಗೊಳ್ಳೋದೇ ಆಗಿರ್ಬೋದು ಅಥವಾ ಕೊಡೋದೇ ಆಗಿರ್ಬೋದು, ಆ ರೀತಿ ಮಾಡಬಾರ್ದು. ಇಲ್ಲ ಹೊರಗಡೆಯಿಂದ ಬಂದವರು ಮನೆ ಒಳಗಡೆ ಬಂದ್ಬಿಟ್ಟು ಕೊಡಬೇಕು, ಅಥವಾ ಮನೆ ಒಳಗಡೆಯಿಂದ ಇರೋರು ಹೊರಗಡೆ ಹೋಗ್ಬಿಟ್ಟು ಕೊಡೋದೇ ಆಗಿರ್ಬೋದು ತಗೊಳ್ಳೋದೇ ಆಗಿರ್ಬೋದು ಮಾಡ್ಬೋದು. ತುಂಬ ಜನ ಬೆಳಗ್ಗೆಯಿಂದ ಮನೆ ಕೆಲಸನ ಮಾಡ್ಕೊಂಡ್ಬಿಟ್ಟು ಮುಸ್ಸಂಜೆ ಹೊತ್ತಿನಲ್ಲಿ ಸ್ನಾನ ಮಾಡ್ತಾರೆ. ಬೆಳಗ್ಗೆಯಿಂದ ಮನೆ ಕೆಲಸ ಮಾಡಿರ್ತೀವಿ, ಸಂಜೆ ಒಂದೇ ಸರಿ ಸ್ನಾನ ಮಾಡಿಕೊಂಡು ಮಡಿಯಿಂದ ದೇವ್ರ ದೀಪ ಹಚ್ಚಬೇಕು ಅಂತ. ನಮ್ಮ ಮನೆ ಕೆಲಸ ಯಾವ ಮೈಲಿಗೆಯನ್ನು ತಂದುಕೊಡುತ್ತೆ? ನೀವೇ ಒಂದ್ಸಲ ಯೋಚನೆ ಮಾಡಿ. ಈ ಥರದ್ದೆಲ್ಲ ಈ ಸಮಯದಲ್ಲಿ ಮಾಡಲೇಬಾರ್ದು. ಏನೇ ಇದ್ರೂ ಸಂಜೆ 5 ಗಂಟೆಗೂ ಮುಂಚಿತವಾಗಿ ಮಲಗಿದ್ರೂ ಕೂಡ ಆ ಸಮಯದಲ್ಲಿ ಎದ್ಬಿಟ್ಟು ಕಸ ಗುಡಿಸ್ಬಿಟ್ಟು ಕೈಕಾಲು ಮುಖ ತೊಳ್ಕೊಂಡ್ಬಿಟ್ಟು ತಲೆ ಬಾಚ್ಕೊಂಡು 5 ಗಂಟೆ 30 ನಿಮಿಷದಿಂದ 6 ಗಂಟೆ ಒಳಗಾಗಿ ಮನೆಯಲ್ಲಿ ದೇವ್ರ ದೀಪನ ಹಚ್ಚಬೇಕು. ಈ ಸಮಯದಲ್ಲಿ ದೇವ್ರ ದೀಪನ ಹಚ್ಬಿಟ್ಟು ಅಶ್ವಿನಿ ದೇವತೆಗಳನ್ನ ಬರಮಾಡ್ಕೋಬೇಕು. ಇದರಿಂದಾಗಿ ಖಂಡಿತವಾಗ್ಲೂ ಜೀವನದಲ್ಲಿ ಪ್ರತಿಯೊಂದು ಹಂತದಲ್ಲೂ ಯಶಸ್ಸು, ಸಂತೋಷ ಮತ್ತು ಸಮೃದ್ಧಿಯನ್ನು ಕರುಣಿಸ್ತಾರೆ. ಹಾಗೂ ಜೀವನದ ಒಂದು ಹಂತದಲ್ಲೂ ಏಳಿಗೆಯನ್ನು ನಮಗೆ ಕರುಣಿಸ್ತಾರೆ. ಮುಂದೆ ಯಾರೂ ಕೂಡ ಇಂಥ ತಪ್ಪನ್ನ ಮಾಡಬೇಡಿ. ಪ್ರತಿದಿನ ಸಂಜೆ ಸೂರ್ಯಾಸ್ತದ ಮುಂಚೆ ದೀಪನ ಹಚ್ಚಿ ಅಶ್ವಿನಿ ದೇವತೆಗಳ ಆಶೀರ್ವಾದವನ್ನು ಪಡ್ಕೊಳ್ಳಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.